ವೀಕ್ಷಕರೇ, ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿದ್ದೇನೆ. ಕರ್ನಾಟಕದ ಬಾರ್ಡೋಲಿ ಅಂತಲೇ ಕರೆಯಲ್ಪಡುವ ಈ ಅಂಕೋಲೆಯಲ್ಲಿ ಉತ್ತರ ಕನ್ನಡದ ಸಾಂಸ್ಕೃತಿಕ ರಾಯಭಾರಿಗಳೆಂದು ಕರೆಯಲ್ಪಡುವಂಥ ಹಾಲಕ್ಕಿ ಒಕ್ಕಲಿಗರು ನಡೆಸಿಕೊಡುವಂಥ ಹಗರಣ, ಐತಿಹಾಸಿಕ ಪ್ರಸಿದ್ಧ ಹಗರಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಆ ಹಗರಣಕ್ಕೆ ತಯಾರಿ ನಡೀತಾ ಇದೆ. ಇಲ್ಲೆಲ್ಲ ವಿವಿಧ ವೇಷಭೂಷಣಗಳನ್ನು ಧರಿಸ್ಕೊಂಡು ವೇಷಧಾರಿಗಳು ಹಗರಣಕ್ಕೆ ರೆಡಿ ಆಗ್ತಾ ಇದ್ದಾರೆ. ಬೆಳಂಬರದಲ್ಲಿ ಹಗರಣ ಅಂತ ಹೇಳಿದ್ರೆ ಅಣುಕುಗಳು ಅಂದರೆ ಲೋಪದೋಷಗಳನ್ನು ಎತ್ತಿ ತೋರಿಸುವಂಥದ್ದು. ಇದು ಪ್ರತಿಯೊಬ್ಬರೂ ತಮ್ಮದೇ ಖರ್ಚಿನಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಒಂದು ಜನರ ಮುಂದೆ ಅದನ್ನು ಪ್ರಸ್ತುತಪಡಿಸುವಂಥದ್ದು ನಮ್ಮ ಸುಗ್ಗಿ ಹಬ್ಬದ ವಿಶೇಷ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಹಗರಣ ಪ್ರಾರಂಭವಾಗಲಿದೆ. ಸೊ ಇದು ಅಂಕೋಲೆಯ ಜೈನ್ ಸ್ಕೂಲ್ ಗ್ರೌಂಡ್ನಿಂದ ಪ್ರಾರಂಭವಾಗಿ ಅಂಕೋಲದ ಪ್ರಮುಖ ಬೀದಿಗಳಲ್ಲಿ, ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ನೆರೆದಿದ್ದ ಜನರನ್ನು ಮನರಂಜಿಸಿ, ಅಂದರೆ ಜಾಗೃತಿಯನ್ನು ಮೂಡಿಸ್ಕೊಂಡು ಕೊನೆಯಲ್ಲಿ ನಮ್ಮ ಅಂಕೋಲ ಪಟ್ಟಣದ ತಹಸೀಲ್ದಾರ್ ಆಫೀಸಲ್ಲಿ ಬಂದ್ಕೊಂಡು ತಹಸೀಲ್ದಾರ್ ಕಚೇರಿಗೆ ಬಂದ್ಕೊಂಡು ಈ ಹಗರಣ ಕೊನೆಗೊಳ್ತದೆ. ಖರ್ಚು ಎಷ್ಟು ಬರ್ತದೆ? ಖರ್ಚು ಹೆಚ್ಚು ಕನಿಷ್ಠ 10,000 to 12,000 ಬರ್ತದೆ. ಎಲ್ಲರೂ ನಾವೇ ಏನು ಚಕ್ಕಡಿ ಗಾಡಿಗಳನ್ನು ಮಾಡ್ತೇವೆ ಅದನ್ನು ನಾವೇ ಬರೆಸ್ಕೊಳ್ತೇವೆ. ಯಾರಿಂದಲೂ ನಾವು ಸಹಾಯ ಪಡೆಯೋದಿಲ್ಲ. ನಮ್ಮ ಒಂದು ಹಬ್ಬದ ವಿಶೇಷ ಅಂಥೇಳಿ ನಾವು ಎಲ್ಲ ಖರ್ಚುಗಳನ್ನು ನಾವೇ ಹಾಕ್ಕೊಳ್ತೇವೆ. ಇದು ಬೆಳಂಬಾರ ಹಾಲಕ್ಕಿ ಒಕ್ಕಲಿಗರಷ್ಟೇ ಮಾಡ್ತಾರೆ ಅಥವಾ ಬೇರೆ? ಇದು ಬೆಳಂಬರ ಹಾಲಕ್ಕಿ ಒಕ್ಕಲಿಗರಷ್ಟೇ ಸೀಮಿತವಾಗಿದೆ. ನಿಮ್ದೇನು ವಿಷಯ ಹೇಳ್ಬೋದಾ? ರಿವೀಲ್ ಮಾಡ್ಬೋದಾ? ರಿವೀಲ್ ಮಾಡಿ ಸರ್. ನಾವು ಇಸ್ರೇಲ್ ಭೇಟಿ, ಪ್ರಧಾನಿ ಮೋದಿ ಇಸ್ರೇಲ್ ಭೇಟಿ. ಮೋದಿ ಅಭಿಮಾನಿ ನೀವು? ಮೋದಿ ಅಭಿಮಾನಿ ನಾವು. ನೋಡಿ, ಕೇವಲ ಸ್ಥಳೀಯ ರಾಜ್ಯ ದೇಶ ಅಷ್ಟೇ ಅಲ್ಲ, ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಸ್ತುತ ವಿದ್ಯಮಾನಗಳನ್ನು ಸಹ ಇಲ್ಲಿ ಪ್ರಸ್ತುತಪಡಿಸಲಾಗ್ತದೆ. ಪಹರೆ ರಾಜಭಟ್ರಿಗೂ ಹಾಗೂ ಮಯೂರ ಶರ್ಮನಿಗೂ ಜಗಳ ಉಂಟಾಗ್ತಾ ಇದೆ. ತರುಣ ಬ್ರಾಹ್ಮಣನಾಗಿರುವಂಥ ಮಯೂರ ಶರ್ಮನು ಕಂಚೆ ನದಿಯಲ್ಲಿ ಸ್ನಾನವನ್ನು ಮಾಡ್ತಾ ಇರುವಾಗ ಪಲ್ಲವ ಪಹರೆಯರು ನಡೆಯುವ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ. ಇದರಿಂದ ಮಯೂರ ಶರ್ಮನಿಗೆ ತುಂಬ ಅವಮಾನ ಉಂಟಾಗಿ ಶಿವಸ್ಕಂದ ವರ್ಮನಲ್ಲಿ ನ್ಯಾಯವನ್ನು ಬೇಡ್ತಾನೆ. ಆದರೆ ಪಲ್ಲವರ ನೀನೊಬ್ಬ ಬ್ರಾಹ್ಮಣನೆಂದು ಹೀಯಾಳಿಸಿ ಬ್ರಾಹ್ಮಣನಾದವನು ಏನು ಮಾಡಲಾರೆ ಎಂದು ಹೇಳಿ ಇದರಿಂದಾಗಿ ಕ್ರೋಧನಾದ ಮಯೂರ ಶರ್ಮನು ವೇದಾಧ್ಯಯನವನ್ನು ನಿಲ್ಲಿಸಿ ಪಲ್ಲವರಿಗೆ ಬುದ್ಧಿಯನ್ನು ಕಲಿಸಬೇಕೆಂದು ಕಂಚಿಯಿಂದ ಹೊರಬಂದು ದರ್ಬೆ ಹಿಡಿಯುವಂಥ ಕೈಯೇ ಖಡ್ಗವನ್ನು ಹಿಡಿದು ಬ್ರಾಹ್ಮಣ ವೃತ್ತಿಯನ್ನು ತ್ಯಜಿಸಿ ಮಯೂರ ವರ್ಮನಾಗಿ ಶ್ರೀಶೈಲದ ಶ್ರೀಪ್ರಾವೃತದ ಗುಡ್ಡಗಾಡು ಜನರನ್ನು ಕೂಡಿಸಿ ಅವರಲ್ಲಿ ಯುದ್ಧದ ತರಬೇತಿಯನ್ನು ನೀಡಿ ಸುತ್ತಮುತ್ತಲಿನ ಪ್ರದೇಶವನ್ನು ಆಕ್ರಮಿಸಿ ಪಲ್ಲವರ ಗಡಿ ಭದ್ರತಾ ಪಡೆಗಳನ್ನು ನಾಶ ಮಾಡಿ ಶ್ರೀಪರ್ವತ ವಶಪಡಿಸಿಕೊಳ್ಳುವಂತಹ ಒಂದು ಚಿಕ್ಕ ತುಣುಕನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ಬರಮಾಡಿಕೊಂಡ ಇಸ್ರೇಲ್ ಪ್ರಧಾನಿ ಅವರು ಹೇಳೋದೇನಂದ್ರೆ, ಭಾರತದ ಜನರು ದೇಶಭಕ್ತರು, ಇವರು ಯಾವತ್ತೂ ದೇಶಕ್ಕೆ ಮೋಸ ಮಾಡಲಾರರು. ಹಾಗಾಗಿ ನಾವು ಕೂಡ ಭಾರತದಂತಹ ಪ್ರಜೆಗಳನ್ನು ಆದಷ್ಟು, ಹಾಗೆ ಭಾರತದ ಪ್ರಜೆಗಳಿಗೂ ಕೂಡ ನಮ್ಮಲ್ಲಿ ಕೆಲಸದ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಲಾಗಿ ಬರುವುದರಲ್ಲಿ ನರೇಂದ್ರ ಮೋದಿಯವರಿಗೆ ಮಾತನ್ನ ಕೊಡ್ತಾ ಇದ್ದಾರೆ.
ಬಗ್ಗೆ ಯಾವುದಾದ್ರ ಬಗ್ಗೆ ಎಷ್ಟು ಜನ ಇದ್ದಾರೆ, ಯಾವ್ದಾದ್ರು ಎಷ್ಟು details ಕೊಡಿ ಎಲ್ಲದು? ನಮ್ಗೆ. ನಾವೆಲ್ಲ ಮಾಹಿತಿ ಕೊಡ್ಬೇಕಾಗ್ತದಲ್ಲ ಸರ್ ಮಾಹಿತಿ ಕೊಡಬೇಕಾಗುತ್ತೆ ಸರ್. ನಾವು ಸೇರಂತೂ ಏನು ಬಿಜಿ ಇಡೋದಿಲ್ಲ, ಇದು ಹೇಗಾಗುತ್ತೆ ಬಿಡುತ್ತೆ. ಅವರೇ ನಿಮ್ದು ವಾಹನಗಳ ಬಗ್ಗೆ ಸ್ವಲ್ಪ ಮಾಹಿತಿ. ನಮ್ದು ಬೈಕ್ ಬಂದಿದೆ ಅಷ್ಟೇ. ಬೈಕ್ ಬಂದಿದೆ? ತೋಟ ಗೀಟ ಏನಿಲ್ವಾ? ತೋಟ ಇಲ್ಲ. ಅದೇ ಸಕ್ಕು ಮೇಡಮ್ ಅವರೇ ಅವರು ತಿಳಿಸಿದ್ದಾರೆ, ಆದರೆ ಏನು ಬೈಕ್ ಬಂದೆ ಬೈಕ್ ಬಂದೆ ಇಲ್ಲಿ ದುಡಿಯೋರು ಎಷ್ಟು ಜನ ಇದ್ದಾರೆ? ನಮ್ಮಲ್ಲಿ 2 ಜನ. 2 ಜನ ದುಡಿಯೋರ? ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಗತಿ ಬೀಳಿಸಿರುವಂತ ಈ ಒಂದು ಧರ್ಮಸ್ಥಳದ ಏನು ಗೋಡೆ ಪ್ರಕರಣ ಏನಿದೆ ಅದರ 14ನೇ ನಂಬರ್ ಅತ್ಯಂತ ಕುತೂಹಲಕಾರಿಯಾದ ಒಂದು ಜಾಗ 14ನೇ ನಂಬರ್ ಅನ್ನ ನಮ್ಮ ಮಾಸ್ಟ್ಮ್ಯಾನ್ ಚೆನ್ನಯ್ಯ ಅವರು ತೋರಿಸ್ತಾ ಇದ್ದಾರೆ. ಇದುವರೆಗೂ 13 ಜಾಗಗಳಲ್ಲಿ ಅಗಿದ್ರು ಯಾವುದೇ ಇಡೀ ದೇಹ ಪತ್ತೆಯಾಗಿಲ್ಲ. ಈ 14ನೇ ನಂಬರ್ ಜಾಗದಲ್ಲಿ ಏನು ನಮಗೆ ದೊರೀತಾ ಇದೆ ಅನ್ನೋದಂತ ಈಗ ನಾವು ನೋಡಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ SIT ಅಧಿಕಾರಿಗಳು ಮಾಸ್ಟ್ಮ್ಯಾನ್ ಚಿನ್ನಯ್ಯನನ್ನ ಕರ್ಕೊಂಡು ಬರ್ತಾ ಇದ್ದಾರೆ, ಸ್ಪಾಟ್ ಅನ್ನು ತೋರಿಸ್ತಾ ಇದ್ದಾರೆ. ಈಗ SIT ಅಧಿಕಾರಿಗಳೊಂದಿಗೆ ಚಿನ್ನಯ್ಯ ಅವರು SIT ಅಧಿಕಾರಿಗಳೊಂದಿಗೆ ಚಿನ್ನಯ್ಯ ಅವರು ಬರ್ತಾ ಇದ್ದಾರೆ. ಅವರೇನು ಸ್ಪಾಟ್ ಅಲ್ಲಿ ಏನಿದೆ ಅಂತ ತೋರಿಸ್ತಾ ಇದ್ದಾರೆ, ನೋಡಬೇಕಾಗಿದೆ. ಚಿನ್ನಯ್ಯ ತೋರಿಸಿರುವಂತ ಜಾಗದಲ್ಲಿ ಈಗ ಇರುವಂತ ಕಾರ್ಯಕ್ರಮ ಶುರು ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಅಧಿಕಾರಿಗಳು ಈಗ ಚಿನ್ನಯ್ಯನ ಕರ್ಕೊಂಡಿದ್ದಾರೆ. ಕೇವಲ 3 ತುಂಡುಗಳು ಮಾತ್ರ ಸಿಕ್ಕಿವೆ. ಇದನ್ನ ಮಾದರಿ ಮಾಡಿಕೊಂಡು ಮುಂದಿನ ಒಂದು ಪ್ರಕ್ರಿಯೆಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಂಕೋಲಾ ಪಟ್ಟಣದಲ್ಲಿ ಸುಮಾರು ಈಗ 15ರಿಂದ 20 ಸಾವಿರ ಜನ ಈ ಹಗರಣವನ್ನು ವೀಕ್ಷಿಸ್ತಾ ಇರೋದನ್ನು ನಾವು ನೋಡ್ಬೋದು. ಸೊ ಪೇಟೆಯ ಪ್ರಮುಖ ಬೀದಿಗಳಲ್ಲಿ ಈ ಹಗರಣ ಸುಮಾರು 2 ಕಿಲೋಮೀಟರ್ಗಳಷ್ಟು ದೂರ ಚಲಿಸಿ ಕೊನೆಯಲ್ಲಿ ನಮ್ಮ ತಾಲೂಕು ಕಚೇರಿ ಅಂದರೆ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಗೌರವ ವಂದನೆಯನ್ನು ಸ್ವೀಕರಿಸುವುದರ ಮೂಲಕ ಈ ಹಗರಣ ಇವತ್ತು ಕೊನೆಗೊಳ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಶಿರ್ಸಿ ಮಾರಿಕಾಂಬಾ ದೇವಿಗೆ ಸ್ವತಂತ್ರ ಪೂರ್ವದಲ್ಲಿ ಕೋಣವನ್ನು ಬಲಿ ಕೊಡಲಾಗುತ್ತಿತ್ತು. ಆದರೆ ಗಾಂಧೀಜಿಯವರು ಶಿರ್ಸಿಗೆ ಬಂದಾಗ ಆ ಪದ್ಧತಿಯನ್ನು ನಿಲ್ಲಿಸಲಾಗ್ತದೆ. ಅಂದರೆ ಕೋಣವನ್ನು ಬಲಿ ಕೊಡೋದ್ರ ಬದಲಿಗೆ ಕೋಣದ ರಕ್ತವನ್ನು ಇಂಜೆಕ್ಷನ್ ಮೂಲಕ ತೆಗೆದು ಆ ದೇವಿಗೆ ಅರ್ಪಿಸಲಾಗ್ತದೆ. ಸೊ ಅದರ ಒಂದು ರೂಪಕವನ್ನು ಮಾಡಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅಂದಿನಿಂದ ಉಳಿದ ದೇವಿಗಳ ಜಾತ್ರೆಯಂತೆ ಇಲ್ಲಿ ಕೂಡ ಪ್ರಾಣಿಗಳ ಬಲಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದರ ಸಾಂಕೇತಿಕವಾಗಿಯೇ ಜಾತ್ರಾ ಮಹೋತ್ಸವ ಆರಂಭದ ಮೊದಲು ದೇವಿಯ ರಕ್ತವನ್ನು ತಿರುಕಲಾಗಿದೆ. ಬಾರಿಗೆ ಬಂದ್ರೆ ತಪ್ಪೇನಿದೆ. ಸೊ ಇದು ಇವತ್ತು ಎಷ್ಟು ಚಕಡಿ ಗಾಡಿಗಳಿದ್ದಾವೆ? ಮೊದಲು ಚಕಡಿ ಗಾಡಿಗಳನ್ನ ಬಳಸ್ತಿದ್ರು. ಈಗೆಲ್ಲ ಬದಲಾದ ಕಾಲಘಟ್ಟದಲ್ಲಿ ಟಮ್ಗಳನ್ನು ಅಥವಾ ರಿಕ್ಷಾಗಳನ್ನ ಬಳಸ್ತಾ ಇದ್ದಾರೆ. ಟ್ರಕ್ಗಳನ್ನು ಬಳಸ್ತಾ ಇದ್ದೀರಿ. ಎಷ್ಟು ಟ್ರಕ್ಗಳಿದ್ದಾವೆ ಅಥವಾ ರಿಕ್ಷಾಗಳಿದ್ದಾವೆ? ಸುಮಾರು 25ರಿಂದ 30 ರಿಕ್ಷಾಗಳನ್ನು ಬಳಸ್ಕೊಳ್ತಿದ್ದೇವೆ. ಮೊದಲು ನಾವು ಚಕ್ಕಡಿಗಳನ್ನು ಬಳಸ್ತಿದ್ವು. ಇತ್ತೀಚೆಗೆ ಚಕ್ಕಡಿ ಗಾಡಿಗಳು ಇಲ್ಲ, ಬದಲಾಗಿ ಅದನ್ನು ಎಳೆಯೋರು ಸಹ ಕಡಿಮೆ ಆಗಿದೆ. ಹಾಗಾಗಿ ನಾವು ರಿಕ್ಷಾಗಳನ್ನು ಬಳಸ್ಕೊಳ್ತಿದ್ದೇವೆ. ವೀಕ್ಷಕರೇ, ಇತ್ತೀಚೆಗೆ
ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಗಳಿಕೆಯನ್ನು ಕಂಡಂಥ ಕಾಂತಾರ ಸಿನಿಮಾದ ಒಂದು ಥೀಮ್ ಸಾಂಗ್ ರಿಷಬ್ ಶೆಟ್ಟಿ ಅವರು ಅಭಿನಯಿಸಿದಂಥ ಒಂದು ಥೀಮ್ ಸಾಂಗಿನ ಒಂದು ರೂಪಕವನ್ನು ಇವರು ಮಾಡಿದ್ದಾರೆ ನೋಡ್ರಿ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇವರು ವೇಷಭೂಷಣಗಳನ್ನು ನೋಡಿದರೆ ನಮಗೆ ಆ ಸಿನಿಮಾದೇ ನೆನಪಾಗ್ತದೆ. ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯವರು ತನ್ನ ಕಾಡಿನ ಜನರೊಂದಿಗೆ ಈ ಹಾಡನ್ನು ಹಾಡ್ತಾರೆ. ಅದೇ ರೀತಿ ಇಲ್ಲಿ ಕುಣಿಯುತ್ತಿರುವ ಹಾಲಕ್ಕಿ ಒಕ್ಕಲಿಗರು ಸಹ ಕಾಡಿನ ಮಕ್ಕಳೇ ಆಗಿದ್ದಾರೆ. ಹಾಗೆ ಇಲ್ಲಿ ಹೆಣ್ಣು ಮಕ್ಕಳ ಹಗ್ಗ ಎಳೆಯುವಂಥ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಆದರೆ ಇಲ್ಲಿ ಕಾಣುತ್ತಿರುವ ಹೆಣ್ಣು ಮಕ್ಕಳಲ್ಲ, ಅವರು ಎಲ್ಲ ಗಂಡು ಮಕ್ಕಳು, ಹೆಣ್ಣು ವೇಷಧಾರಿಯಾಗಿರುವ ಗಂಡು ಮಕ್ಕಳೇ ಆಗಿದ್ದಾರೆ. ಅಂಕೋಲಾ ತಾಲೂಕಿನ ಬೆಳಂದಾರ್ ಗ್ರಾಮದ ಐತಿಹಾಸಿಕ ಸುಗ್ಗಿ ಉತ್ಸವ ವೀಕ್ಷಿಸಲು ನಡೆದಂತ ಎಲ್ಲ ಸುತ್ತಮುತ್ತಲಿನ ಬಂಧುಗಳಿಗೆ ಬೆಳಂದಾರ ಸುಗ್ಗಿ ಉತ್ಸವದ ಸಮಿತಿಯ ಪರವಾಗಿ ತುಂಬುರದೇದ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಂಕೋಲಾ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗೋಗಳು ಕಣ್ಮರೆಯಾಗುತ್ತಿವೆ. ಇದಕ್ಕೆ ಕಾರಣ ಏನು? ಕಣ್ಮರೆಯಾಗುತ್ತಿರುವ ಗೋಗಳು ಎಲ್ಲಿ ಹೋದವು ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾಗಿದೆ. ಬಡ ರೈತರು ಪ್ರೀತಿಯಿಂದ ಸಾಕಿಗಳು ಆರೈಕೆ ಮಾಡಿದ ಹಲವಾರು ಗೋಗಳು ಇವತ್ತು ಹಲವಾರು ನೀಚ ಗೋಗಳನ್ನ ಕೈಗೆ ಸಿಲುಕಿ ಮಂದಮಯವಾಗುತ್ತಿದೆ. ಇದರ ಬಗ್ಗೆ ಯಾರು ಕೂಡ ಗಮನ ಹರಿಸುತ್ತಿಲ್ಲ. ಕೇವಲ ಹಿಂದೆ ಭಾಗದ ವೇದಿಕೆಯ ಕಾರ್ಯಕರ್ತರು, ಬಜರಂಗ ದಳದ ಕಾರ್ಯಕರ್ತರು ಈ ಗೋಗಳ ರಕ್ಷಣೆ ಮಾಡಲು ತುಂಬಾ ಶ್ರಮಿಸುತ್ತಿರುವುದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆ ಇತ್ತೀಚೆಗೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಗೋ ಕಳ್ಳತನಗಳ ಕುರಿತು ಜಾಗೃತಿಯನ್ನು ಮೂಡಿಸುವಂಥ ಒಂದು ಹಗರಣವನ್ನು ಈ ಯುವಕರು ಮಾಡಿದ್ದಾರೆ ನೋಡ್ರಿ. ಇತ್ತೀಚೆಗೆ ರಾಜ್ಯದಲ್ಲಿ ಹೆಚ್ಚು ಗೋ ಕಳ್ಳತನ ಆಗ್ತಾ ಇದೆ. ಇದರ ಬಗ್ಗೆ ಎಲ್ಲ ಸಮಾಜದವರು ಜಾಗೃತಿಯನ್ನು ವಹಿಸಬೇಕು. ಅದೇ ರೀತಿ ಸರ್ಕಾರಗಳು ಸಹ ಇದರ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಕೇವಲ ಹಿಂದೂ ಸಂಘಟನೆಗಳು ಮಾತ್ರ ಇದರ ಬಗ್ಗೆ ಜಾಗೃತಿಯನ್ನು ವಹಿಸ್ತಾ ಇದ್ದಾವೆ, ಇದನ್ನು ತಪ್ಪಿಸ್ತಾ ಇದೆ ಎಂಬುದರ ಕುರಿತು ಒಂದು ಹಗರಣವನ್ನು ಇವರು ಮಾಡಿದ್ದಾರೆ. ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗೋಗಳು ಕಣ್ಮರೆಯಾಗುತ್ತಿವೆ. ಇದಕ್ಕೆ ಕಾರಣ ಏನು? ಕಣ್ಮರೆಯಾಗುತ್ತಿರುವ ಗೋಗಳು ಎಲ್ಲಿ ಹೋದವು? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾಗಿದೆ. ಬಡ ರೈತರು ಪ್ರೀತಿಯಿಂದ ಸಾಕಿಕೊಳ್ಳುವ ಆರೈಕೆ ಮಾಡಿದ ಹಲವಾರು ಗೋಗಳು ಇತ್ತೀಚಿನ ದಿನಗಳಲ್ಲಿ ಹಲವಾರು ನೀಚ ಗೋಗಳರ ಕೈಗೆ ಸಿಲುಕಿ ಮಂದಮಯವಾಗುತ್ತಿವೆ. ಇದರ ಬಗ್ಗೆ ಯಾರೂ ಕೂಡ ಗಮನ ಹರಿಸುತ್ತಿಲ್ಲ. ಕೇವಲ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು, ಬಜರಂಗ ದಳದ ಕಾರ್ಯಕರ್ತರು ಈ ಗೋಗಳ ರಕ್ಷಣೆ ಮಾಡುವಲ್ಲಿ ತುಂಬಾ ಶ್ರಮಿಸುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯ. ಅದರ ಹೊರತಾಗಿ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇದರ ಬಗ್ಗೆ ಲಕ್ಷ್ಯ ವಹಿಸುತ್ತಿಲ್ಲ ಎನ್ನುವ ವಿಷಯ ತುಂಬಾ ಬೇಸರವನ್ನು ತರುವ ಸಂಗತಿಯಾಗಿದೆ. ಇನ್ನು ಮುಂದಾದರೂ ಗೋಗಳ ರಕ್ಷಣೆ ಮಾಡುವಲ್ಲಿ ಇಂದು ರಾಜ್ಯದಲ್ಲಿ ಜನಿಸಿದ ನಾವೆಲ್ಲರೂ ಸಮಾವೇಶಿಸುವುದರ ಜೊತೆಗೆ ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಗೋ ಸಾಗಾಣಿಕೆ ಕೇವಲ ಪ್ರಸ್ತುತ ಸನ್ನಿವೇಶಗಳ ಹಾಗೂ ಇತಿಹಾಸದ ಹಗರಣಗಳನ್ನು ಮಾತ್ರ ಇಲ್ಲಿ ಪ್ರಸ್ತುತಪಡಿಸಲಾಗುವುದಿಲ್ಲ. ಅದರ ಜೊತೆಗೆ ಪೌರಾಣಿಕ ಹಿನ್ನೆಲೆಯುಳ್ಳಂಥ ಪೌರಾಣಿಕ ಕಥೆಗಳ ರೂಪಕಗಳನ್ನು ಸಹ ಇಲ್ಲಿ ಹಗರಣಗಳ ಮೂಲಕ ಪ್ರದರ್ಶಿಸಲಾಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಪೌರಾಣಿಕ ಒಂದು ಕತೆ ಗಜಚರ್ಮಾಂಬರ ಎಂಬ ಕಥೆಯನ್ನು ಹಗರಣದಲ್ಲಿ ಪ್ರದರ್ಶನ ಮಾಡ್ತಾ ಇರೋದನ್ನು. ಸೊ ಇಲ್ಲಿ ಈಶ್ವರ ಮತ್ತು ಗಜಗಳ ನಡುವೆ ಯುದ್ಧ, ಘನಘೋರ ಯುದ್ಧ ನಡೀತಾ ಇದೆ. ಸೊ ಯುದ್ಧದಲ್ಲಿ ಶಿವ ಕ್ರೂರಿ ಗಜನನ್ನು
ಕೊಲ್ತಾನೆ. ಸೊ ಆ ಗಜ ಅಥವಾ ಆನೆ ಅಂತ ಹೇಳ್ತೇವಲ್ಲ, ಸೊ ಆನೆ ಏನು ಮಾಡ್ತದೆ ಅಂದರೆ ಋಷಿಮುನಿಗಳ ಒಂದು ಯಜ್ಞಕ್ಕೆ ತೊಂದರೆ ಕೊಡ್ತಾ ಇರ್ತದೆ. ಆ ಸಮಯದಲ್ಲಿ ಋಷಿಮುನಿಗಳು ಹೋಗಿ ಶಿವನನ್ನು ಆ ಕ್ರೂರಿ ಗಜನಿಂದ ತಮ್ಮನ್ನು ಕಾಪಾಡುವಂತೆ ಕೇಳ್ಕೊಳ್ತಾರೆ. ಆ ಸಮಯದಲ್ಲಿ ಶಿವ ಹೋಗಿ ಆ ಯುದ್ಧ ಮಾಡಿ ಆ ಕ್ರೂರಿ ಗಜ ಅಥವಾ ಆನೆಯನ್ನು ಸಂಹಾರ ಮಾಡಿ ಅದರ ಚರ್ಮವನ್ನು ಸುಲಿದು ಅದನ್ನು ತನ್ನ ಉಡುಗೆಯಾಗಿ ಮಾಡ್ಕೊಳ್ತಾನೆ. ಇಲ್ಲಿ ನೋಡಿ ಪುಟಾಣಿ ಮಕ್ಕಳು ಸ್ವಚ್ಛ ಭಾರತ ಅಭಿಯಾನದ ಕುರಿತು ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಪ್ರದರ್ಶನವನ್ನು ಹಗರಣವನ್ನು ಮಾಡ್ತಾ ಇರೋದನ್ನು ಅದನ್ನು ಡ್ಯಾನ್ಸ್ ಮೂಲಕ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇಸ್ರೇಲ್ಗೆ ಭೇಟಿ ನೀಡಿದ ಒಂದು ಅದ್ಭುತ ಕ್ಷಣ. ಇಡೀ ದೇಶವೇ ನಮ್ಮ ದೇಶದ ಕಾನೂನು ಬದಲಾಗಬೇಕು. ಈ ಒಂದು ಡ್ರಗ್ಸ್ ಮಾಫಿಯಾಕ್ಕೆ ಒಂದು ಸಮಾಪ್ತಿ ಬರಬೇಕು. ಗಲ್ಲು ಶಿಕ್ಷೆ ಅಂತ ಕಾನೂನು ಬರಬೇಕು. ನಮ್ಮ ದೇಶದಲ್ಲಿ ಗಲ್ಲು ಶಿಕ್ಷೆ ಅಂತ ಒಂದು ಕಾನೂನು ಬರಬೇಕು. ನೋಡಿ, ಮತ್ತೆ ಒಂದು ಕಡೆಗೆ ಮೊಬೈಲಲ್ಲಿ ಕಾಲೇಜ್ ಸ್ಟೂಡೆಂಟ್ ಡ್ರಗ್ಸ್ ಮಾಫಿಯಾದಲ್ಲಿ ಅಲ್ಲಿ ಮಾರಾಟ ನೋಡಿ, ವಿದೇಶದಿಂದ ಬಂದ ಮಹಿಳೆ ಡ್ರಗ್ಸ್ ಮಾಫಿಯಾದಲ್ಲಿ ತೊಗೊಂಡಿದ್ದಾರೆ. ನೋಡಿ, ವಿದೇಶದಿಂದ ಬಂದವರು ಪೊಲೀಸರು ಹಿಡಿದಿದ್ದಾರೆ, ನೋಡಿ ಬೇಡ್ತಿದ್ದಾರೆ. ಇದರಲ್ಲಿ ನಮ್ಮ ಡಾಕ್ಟರ್ ಮಾತಾಡ್ತಿದ್ದಾರೆ, ಯಾವುದೇ ಒಂದು ಔಷಧಿ ಇಲ್ಲ. ಬೇರೆ ಆರೋಗ್ಯದಲ್ಲಿ ಏನಾಗಿದ್ರು ಕೂಡ ನಮ್ಮ ಅಂಕಲದಲ್ಲಿ ಹಾಸ್ಪಿಟಲ್ ಇಲ್ಲ, ಒಂದು ಮಲ್ಟಿ ಹಾಸ್ಪಿಟಲ್ ಇಲ್ಲ. ಬೇರೆ ಆರೋಗ್ಯ ಏರುಪೇರಾದರೂ ಕೂಡ ಒಂದು ಜ್ವರ ಬಂದ್ರೆ ಒಂದು ಔಷಧಿ ಇಲ್ಲ, ಬೇರೆ ಇಲ್ಲ. ಇಂಥದ್ರಲ್ಲಿ ಕಾಪಾಡಬೇಕು, ನಾವು ಕಾಪಾಡಬೇಕು. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಒಂದು ಯುವ ಪೀಳಿಗೆ ಆಗಬೇಕಂದ್ರೆ ಏನಾದ್ರೂ ಆಗಬೇಕು. ನೋಡಿ ತಮ್ಮ ದೊಡ್ಡ ಮುಚ್ಚಿ ಸಿಗರೇಟ್ ಬಂದು ಹೊಡಿದ್ದೀರಿ, ಆಮೇಲೆ ಡ್ರಗ್ಸ್ ಹೊಡಿದ್ದೀರಿ. ಅಲ್ಲಿ ಅಧ್ಯಕ್ಷರು ಅನೇಕ ನಮ್ಮ ಗಾಡಿಯಲ್ಲಿ ನೋಡಿದ್ದೇವೆ, ನೋಡಿರ್ಬೋದು. ಈ ಒಂದು ರೈತ ಮಹಿಳೆ ಸುಮಾರು 2 ವಾರಗಳ ಕಾಲ ನಡೆದಂಥ ಈ ಸುಗ್ಗಿ ಹಗರಣದ ತಯಾರಿ ಇವತ್ತು ಕೊನೆಗೊಳ್ತಾ ಇದೆ. ಸೊ ಇಲ್ಲಿ ಊರುಗೌಡರಾದಂಥ ಬೆಳಂಬಾರದ ಊರುಗೌಡರಾದಂತಹ ಷಣ್ಮುಖ ಗೌಡರು ತಮಗೆ ಬ್ರಿಟಿಷ್ ಸರ್ಕಾರವು ನೀಡಿದಂಥ ತಾಮ್ರಪಟವನ್ನು ತಹಸೀಲ್ದಾರರಿಗೆ ಈ ತಾಲೂಕಾ ದಂಡಾಧಿಕಾರಿಗೆ ತೋರಿಸಿ ಅವರಿಂದ ಗೌರವವನ್ನು ಸ್ವೀಕರಿಸಿ ನಂತರ ಇಲ್ಲಿಗೆ ಈ ಹಗರಣವನ್ನು ಕೊನೆಗೊಳಿಸಲಾಗ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಹಗರಣ ಕೊನೆಗೊಳ್ತಾ ಇದೆ. ಸೊ ಒಂದೊಂದಾಗಿ ಇಲ್ಲಿ ರೂಪಕಗಳು, ಸ್ತಬ್ಧ ಚಿತ್ರಗಳು ಹಾಗೆ ವೇಷಭೂಷಣಗಳನ್ನು ಹೊತ್ತಂಥ ವೇಷಧಾರಿಗಳು ಬಂದು ತಮ್ಮ ಪ್ರದರ್ಶನವನ್ನು ತಾಲೂಕಾ ಕಚೇರಿಯಲ್ಲಿ ಪ್ರದರ್ಶನ ಮಾಡ್ತಾ ಇರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸೊ ನಾನೀಗಿರುವಂಥದ್ದು ತಾಲೂಕಾ ಕಚೇರಿಯ ಬಿಲ್ಡಿಂಗ್ ಮೇಲೆ. ಇದ್ರ ಮೂಲಕ ನಿಮಗೆ ಸುಗ್ಗಿಯ ಕುಣಿತವನ್ನು ತೋರಿಸ್ತಾ ಇದ್ದಾನೆ. ಸೊ ಈಗ ಸುಮಾರು 8:30 ಆಗಿದೆ.